ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ಆಕಾಶದಲ್ಲಿ ಸಾವಿರಾರು ಮಿಂಚುಳ ಇದೆ. ಅದೇ ರೀತಿ ಮನಸ್ಸಲ್ಲಿ ಸುಮಾರು ಪ್ರಶ್ನೆ ಇದೆ ಅಂತ ನನಗೆ ಗೊತ್ತು. ಇದು ನಮಗೋಸ್ಕರ ಅಂತಲೇ ಬಂದಿರೋ ಟೈಮು. ಇದು ನಮಗೆ ಮಾತ್ರ ಸೇರಬೇಕು ಅಂತ ನಾನು ಬಯಸ್ತೀನಿ. ಕೆಲವ್ರಿಗೆ ಟೈಮ್ ಸರಿ ಇಲ್ಲ ಅಂದಾಗ ಚಪ್ಪಲಿ ಹಾಕ್ಕೊಂಡು ನಡಿಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗಡಿಯಾರದ ಮುಳ್ಳೆ ಚುಚ್ಚೋದಕ್ಕೆ ಕಾಯ್ತಾ ಇರುತ್ತೆ. ಆದರೆ ನನ್ನ ಟೈಮ್ ಸರಿ ಇಲ್ಲದೆ ಇದ್ದಾಗ ನಾನು ನಿಮ್ಮ ಕೈ ಹಿಡ್ಕೊಂಡು ನಡಿಬೇಕು ಅಂತ ಆಸೆ ಪಡ್ತೀನಿ. ಆಗ ನನಗೆಲ್ಲ ಚೆನ್ನಾಗಿದೆ ಅನಿಸುತ್ತೆ. ಈ ಕ್ಷಣಕ್ಕೂ ನನಗೆ ಹೊರಗಿನ ಪ್ರಪಂಚದ ಬಗ್ಗೆ ಯೋಚನೆ ಇಲ್ಲ. ಯಾಕಂದರೆ ನೀವು ನನ್ನ ಬೆಳಕು. ಸರಿ ಸರಿ ಆಯ್ತು, ನಾನೀಗ ಕೈ ತೆಗಿತೀನಿ. ಈ ಸರ್ಪ್ರೈಸ್ ಆದಂಗೆ ನಾಟಕ ಮಾಡಬೇಕು. ಫಸ್ಟ್ ಟೈಮ್ ಮಿಂಚುಳ ನೋಡ್ತಿದ್ದೆ ಅಂತ ನೀನು ನಾಟಕ ಮಾಡಲೇಬೇಕು. ನಾನಿವಾಗ ನಿಂಗೆ ತೋರಿಸ್ತಾ ಇರೋದು ನಿನ್ನ ಜೀವನದಲ್ಲೇ ಮೊದಲಕ್ಕಿಂತ ನೋಡ್ತಾ ಇದೀಯಾ. 1 2 3 3 ಏನವ ಇದು? ಕಂದ, ನಮ್ಮ ಮನಸ್ಸು ಒಳ್ಳೇದಿದ್ರೆ ಕಣ್ಣಾಗೆ ಬೆಳಕು ಮೂಡ್ತದೆ. ಹಂಗೆ ಈ ಉಳಿದ ಮೈಯಾಗೆಲ್ಲ ಬೆಳಕೆ ತುಂಬೈತೆ. ಇದಕ್ಕೆ ಮಿಂಚುಳು ಅಂತಾರೆ. ಮಿಂಚುಳು ಅವ್ವ, ನಾ ಈ ಹುಳನ ಇವತ್ತೇ ಮೊದ್ಲಕ್ಕಿಂತ ನೋಡ್ತಿರೋದು. ಮುಂದೆ ಯಾವತ್ತೇ ಆಗ್ಲಿ ಈ ಹುಳ ಕಂಡಾಗ ನನಗೆ ನೀನೇ ನೆನಪಾಗ್ತೀಯವ್ವ. ಮಾವ ಮಾವ, ಯಾಕೆ ಮಾವ ಸುಮ್ಮನೆ ನಿಂತ್ಬಿಟ್ಟೆ? ಅಯ್ಯಯ್ಯೋ, ಯಾಕೆ ಮಾವ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲ ಪರ, ನಾನು ಚಿಕ್ಕ ವಯಸ್ಸಿನಾಗಿದ್ದಾಗ ನನ್ನ ತಾಯಿ ಅನ್ಸ್ಕೊಂಡಿರೋ ಆ ಹೆಂಗ್ಸವಳಲ್ಲ, ಅವಳು ನನ್ನ ಹಿಂಗೆ ಕರ್ಕ ಬಂದಿದ್ಲು. ಕಣ್ಣು ಮುಚ್ಚಿಬಿಟ್ಟು ಮೊದಲನೇಕಿತ ಈ ಮಿಂಚುಳ ತೋರಿಸಿದ್ಲು. ಆ ಕೆಟ್ಟ ನೆನಪು ಮತ್ತೆ ಬಂದ್ಬಿಡ್ತು. ಹೋಗ್ಲಿ ಬಿಡು. ಪ್ಲೀಸ್, ಇದು ತುಂಬ ಖುಷಿಯಾಗಿದ್ದೀವಿ. ಮತ್ತೆ ನಿನ್ನ ತಾಯಿ ಬಗ್ಗೆ ಕೋಪ ಮಾಡಿಕೊಂಡು ಮೂಡ್ ಹಾಳು ಮಾಡ್ಕೋಬೇಡ. ತಾಯಿನ ತಾಯಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅವಳಿಗೆ. ತಾಯಿ ಅನ್ನೋ ಸ್ಥಾನಕ್ಕೆ ಏಟೊಂದು ತೂಕ ಐತೆ ಅನ್ನೋದು, ಏಟೊಂದು ಗೌರವ ಐತೆ, ಆ ಸ್ಥಾನ ಎಂಥದ್ದು ಅನ್ನೋ ಅರ್ಥನೇ ಗೊತ್ತಿಲ್ಲ ಅವಳಿಗೆ. ಅಂತ ಹೆಂಗ್ಸ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಅಂತ ತಾಯಿ ಶತ್ರುಗೂ ಸಿಗೋದು ಬೇಡ. ಶಿವ ಅವರೇ, ಅಂದರೆ ಕೆಟ್ಟ ಮಗ ಹುಟ್ಬೋದು, ಆದರೆ ಕೆಟ್ಟ ತಾಯಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಹಾಗಿದ್ಮೇಲೆ ತಾಯಿ ಬಗ್ಗೆ ಕೆಟ್ಟದಾಗ ಹೇಗೆ ಮಾತಾಡ್ತೀರಾ ಶಿವ ಅವರೇ? ಏನ್ ಸರ್ ನಿಮ್ಮ ಮಾತಿನ ಅರ್ಥ? ಹಂಗಂದ್ರೆ ನಾನು ಕೆಟ್ಟವನು, ನನ್ನ ತಾಯಿ ಒಳ್ಳೆಯವಳು ಅನ್ನೋದ ನಿಮ್ಮ ಮಾತಿನ ಅರ್ಥ? ಮಾರು ವಸಿ ಸುಮ್ಕಿರು ನೀನು. ತಾಯಂದ್ರಲ್ಲಿ ಕೆಟ್ಟ ತಾಯಿಯೇ ಇರಲ್ಲ ಅಂತ ಕಣ್ಣಾರೆ ಕಂಡಂಗೆ ಹೇಳ್ತೀರಲ್ಲ. ನಮ್ಮ ತಾಯಿ ಏನ್ ಮಾಡೋಳೆ ಅಂತ ನಿಮ್ಗೆ ಗೊತ್ತಾಯ್ತಾ? ನನ್ನ ತಾಯಿ ಮಾಡಿರೋ ಕೆಲ್ಸದ ಮೇಲೆ ನಾನು ನನ್ನ ತಂಗಿರೋ ಅದು ಏಟೊಂದು ಕಷ್ಟ ಅನುಭವಿಸಿದೀವಿ, ಏಟೊಂದು ನೋವು ಪಟ್ಟಿದೀವಿ ಅಂತ ನಿಮಗೆ ಗೊತ್ತಾಯ್ತಾ ಸರ್? ತಾಯಿ ಬಗ್ಗೆ ತಿಳ್ಕೊಂಡೇ ಮಾತಾಡಬೇಕು ಅಂತ ಇಲ್ಲ ಶಿವ ಅವರೇ. ತಾಯಿ ಬಗ್ಗೆ ಮಾತಾಡೋದಕ್ಕೆ ಆ ಸಂಬಂಧ ಬಗ್ಗೆ ಗೊತ್ತಿದ್ರೆ ಸಾಕು. ಸರ್, ನಿಮ್ಮ ಅಜ್ಜಿಯವರು
ಮಾದಪ್ಪನಂತ ಮಾತಾಡೋದನ್ನ ನಾ ಕೇಳಿಸ್ಕೊಂಡಿವ್ನಿ. ನಿಮ್ಮ ಹೆತ್ತ ತಾಯಿಂದನೇ ನಿಮಗೆ ಏಟೊಂದು ಅನ್ಯಾಯ ಆಯ್ತು ಅಂತ ನಾ ತಿಳ್ಕೊಂಡಿವ್ನಿ ಸರ್. ಅಂಥದ್ರಾಗೆ ನೀವೇ ಮಾತು ಹೇಳ್ತಿದ್ದೀರಾ? ನೀವೇನೇ ಹೇಳಿದ್ರು ಹೆತ್ತ ತಾಯಿ ತಪ್ಪು ಮಾಡಲ್ಲ, ತಪ್ಪು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಕರಿಗಾಲ ಸರ್, ಹೆತ್ತ ತಾಯಿನೂ ತಪ್ಪು ಮಾಡ್ತಾಳೆ. ನೀವು ಹೆರಿಗೆ ಮಾಡೋ ಡಾಕ್ಟರ್ ಅಲ್ವಾ? ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಒಂದು ಮಗಿ ಹುಟ್ಟಿದ ತಕ್ಷಣ ಆ ಮಗಿ ಕಳ್ಬಳ್ಳಿನ ಕತ್ತರಿಸ್ಬಿಡ್ತೀರಲ್ಲ ಸರ್, ಯಾಕೆ ಸರ್? ತಾಯಿ ಅಲ್ವಾ, ಹಂಗೆ ಇಡ್ಬೋದಲ್ಲ, ಯಾಕೆ ಕತ್ತರಿಸ್ತೀರ ಸರ್? ಹಂಗಂತ ತಾಯಿ ಅನ್ನೋ ಸಂಬಂಧ ಮ್ಯಾಕೆ ನಂಗೆ ಕೋಪ ಇಲ್ಲ ಸರ್, ನಾನು ದ್ವೇಷ ಮಾಡಕ್ಕಿಲ್ಲ. ನಂಗೆ ತಾಯಿ ಪದದ ಮ್ಯಾಕೆ, ತಾಯಿ ಅನ್ನೋ ಸ್ಥಾನದ ಬಗ್ಗೆ ಗೌರವ ಐತೆ. ಆದ್ರೆ ನಿಮ್ಮಂತ ನನ್ನಂತ ಮಕ್ಕಳನ್ನ ದೂರ ಮಾಡಿ ನಮಗ ಅನ್ಯಾಯ ಮಾಡಿ ಹೋಯ್ತಾರಲ್ಲ ಅಂತ ತಾಯಂದ್ರನ್ನ ನಾನು ದ್ವೇಷಿಸ್ತೀನಿ ಸರ್, ಯಾವತ್ತೂ ದ್ವೇಷಿಸ್ತೀನಿ. ನೋಡಿ ಶಿವ ಅವರೇ, ನಿಮ್ಮ ತಾಯಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಯಾವತ್ತಾದ್ರೂ ಅವ್ರ ಜೊತೆ ಕೂತ್ ಮಾತಾಡಿದ್ದೀರಾ? ಯಾಕೆ ಹೀಗಾಯ್ತು ಅಂತ ಕೇಳಿದ್ದೀರಾ? ಇಲ್ಲ. ಹೋಗ್ಲಿ, ಆ ವಿಷಯದಲ್ಲಿ ಸತ್ಯ ಇದೆ ಅಂತನಾದ್ರೂ ಕೇಳಿದ್ದೀರಾ? ಇಲ್ಲ. ಶಿವ ಅವರೇ, ಸತ್ಯಕ್ಕೆ 3 ಮುಖ. ಒಂದು ನಿಮಗೆ ಕಾಣ್ತಿರೋ ಮುಖ, ಒಂದು ನನಗೆ ಕಾಣ್ತಿರೋ ಮುಖ, ಇನ್ನೊಂದು 2 ಸತ್ಯಗಳ ಮಧ್ಯೆ ಇರೋ 3ನೇ ಮುಖ. ನೀವು ಆ ಸತ್ಯನ ಹುಡುಕ್ಬೇಕು ಹೊರತು ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಸರ್. ಸರ್, ವೆರಿ ಸಾರಿ. ಅದು ನನ್ನ ಗಂಡ ಬೇಕು ಅಂತ ಹಾಗೆಲ್ಲ ಮಾತಾಡಿದ್ದಲ್ಲ. ಅವರು ಚಿಕ್ಕ ವಯಸ್ಸಿಂದ ಊರಿನ ಜನದ ಮುಂದೆ ಅನುಭವಿಸಿರೋ ನೋವು, ಕಷ್ಟ, ಅವಮಾನ ಇದೆಲ್ಲ ತನ್ನ ತಾಯಿಯಿಂದನೇ ಆಗಿರೋದು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ತಾಯಿ ಮನೆ ಬಿಟ್ಟು ಹೋಗದೆ ಅವ್ರ ಜೊತೆನೇ ಇದ್ದಿದ್ರೆ ಅವ್ರ ಮನೆ ಮೇಲೆ ಯಾವ ಕಳಂಕನೂ ಬರ್ತಿರ್ಲಿಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹಾಗಾಗಿ ತಾಯಿ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೋಪ ಮಾಡ್ಕೋತಾರೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಾರಿ, ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲದೆ ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಆದರೆ ಒಂದಂತೂ ಸತ್ಯ, ತಾಯಿ ಅನ್ನೋಳು ಯಾವತ್ತೂ ತಪ್ಪು ಮಾಡಲ್ಲ. ಆದಷ್ಟು ಬೇಗ ಅವ್ರ ತಾಯಿ ಸತ್ಯ ಶಿವರು ಗೊತ್ತಾಗಲಿ. ನಮ್ಮ ಮನೆ ದೀಪ